ರಿಷಬ್ ಅವರು ಒಂದು ಕಡೆ ಹೇಳಿದ್ದಾರೆ. ನಾನು 4 ಸಲ ಸತ್ತು ಹುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ದೈವದ ಶಾಪ ಇತ್ತು. ಹಾಗಾಗಿ ಸಾಕಷ್ಟು ಜನ ಸಾವು ನೋವನ್ನ ಅನುಭವಿಸಿದ್ರು. ಸಾಕಷ್ಟು ವಿಘ್ನಗಳು ಎದುರಾಯಿತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರಿಷಬ್ ಅವರು ಹೇಳಿದ್ದಾರೆ, ದೈವದ ಶಾಪ ಅಂತ ಇದ್ರೆ ನಾನು 4 ಸಲ ಸತ್ತು ಹುಟ್ಟು ಬಂದಿದ್ದೀನಿ, ಬದುಕು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಏನ್ ಆ ಥರ ಇನ್ಸಿಡೆಂಟ್‌ಗಳಾಯ್ತು ಅಂತ ಹೇಳಿ? ಇನ್ಸಿಡೆಂಟ್‌ಗಳು ಆಗಿದೆ ಮೇಡಮ್. 1, 2, 3, 4 ಕಡೆ ಆಯಿತು. ಸೊ ಅದನ್ನು ತುಂಬ ಇದ್ರಾಗ ಹೇಳೋಕ್ಕೂ ಆಗಲ್ಲ ನನಗೆ. ಬಟ್ ಅದೇ ದೈವದ ಶಾಪ ಅನ್ನೋದಕ್ಕಿಂತಲೂ ಇವಾಗ ಒಂದು ದೈವ ಸಿನಿಮಾ ಮಾಡಿದಾಗ ಅದು ಬೇಡ ಅಂತ ಇದ್ದರೆ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಬೋದಿತ್ತು ದೈವಕ್ಕೆ. ಅದು ಅಷ್ಟು ದೊಡ್ಡ ಮಟ್ಟ ತೊಗೊಂಡೋಗುವ ಇದೇ ಇರಲಿಲ್ಲ. ಬಿಕಾಸ್ ಫಸ್ಟ್ ಕಾಂತಾರದಲ್ಲೂ ಏನೋ ಅಡೆತಡೆಗಳು ಬರ್ಬೋದಿತ್ತು, ಏನೂ ಆಗಿಲ್ಲ. ಇಲ್ಲಿ ಬಿಕಾಸ್ ಆಫ್ ಅದು ನಾವು ಏನು ಕಾಕತಾಳೀಯ ಅಂತ ಅಂತೀವಿ ಅಲ್ವಾ, ಅಷ್ಟೇ ಬಿಟ್ಟರೆ ಬೇರೇನಲ್ಲ. ಎಲ್ಲ ವಿಚಾರಗಳು ನಡೆದಿದ್ದು ಅದೇ ಥರ. ಅದಿಲ್ಲ ಅಂದರೂ ಇವಾಗ ನಾನು ಹೇಳ್ತಾ ಇದ್ದೆ ಅವತ್ತು ಆ ಟೈಮಲ್ಲೇ ಇದು ಫ್ಲೈಟ್ ಕ್ರಶ್ ಆಯಿತು ಗುಜರಾತಿದ್ದು. ಸಪೋಸ್ ಯಾರಾದ್ರು ಕಾಂತಾರ ಕಲಾವಿದ್ರು ಅಲ್ಲಿ ಅದರಲ್ಲಿ ಹೋಗಿದ್ರೆ ಅದನ್ನು ಅದಕ್ಕೆ ಹಾಕಿರೋರು ಅದರಿಂದನೇ ಆಯ್ತೇನೋ ಅನ್ನೋ ಥರ. ಸೊ ಇನ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಬಟ್ ಅದನ್ನು ಇದು ಕಂಪೇರ್ ಮಾಡೋದು ತುಂಬ ನನಗೆ ಅದು ಏನು ಹೇಳಬೇಕಂದ್ರೆ ಗೊತ್ತಾಗ್ತಿಲ್ಲ ಅದಕ್ಕೆ. ನೀವು ಡೆಡಿಕೇಶನ್ ಅಂತ ನೋಡಿದಾಗ ನಿಮಗೆ ಗೊತ್ತು ಸರ್ ಬಗ್ಗೆ, ರಿಷಬ್ ಸರ್ ಬಗ್ಗೆ. ಅವರು ಬೇರೆ ಲೆವೆಲ್ ಆಗಿ ಅದನ್ನು ತಗೊಳ್ತಾರೆ. ಅಂದರೆ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅನ್ನೋದು ಗೊತ್ತು. ಸೊ ನಿಜ ಹೇಳಬೇಕಂದ್ರೆ ಆ ಘಟನೆಗಳಿಗೆ ಆದಾಗ ಅವ್ರನ್ನ ಸೇವ್ ಮಾಡಿದ ದೈವ ಅಂತ ನನ್ನ ಅನಿಸಿಕೆ. ಅವ್ರಿಗೂ ಅದು ಬಲವಾದ ನಂಬಿಕೆ ಇದೆ. ಸೊ ಆ ಸಿಚುವೇಶನ್ಗಳು ಹಂಗಿತ್ತು ಕೆಲವು ಸಲ. ಏನ್ ಆ ಥರ ಸಿಚುವೇಶನ್ ಅಂದರೆ ಈಗ ಸ್ಟಂಟ್ ಮಾಡಿದಾಗ ಏನೋ ಪ್ರಾಬ್ಲಮ್ ಆಗಿತ್ತು. ಇದು ನೌಕೆ ಸೀನು, ಅದು ಪೋರ್ಟಲ್ಲಿ ಅದೆಲ್ಲ ಒಂದಷ್ಟು ಘಟನೆಗಳಾಗಿ ಕುತ್ತು ಬರುವಂತಹ ಸಿಚುವೇಶನ್ ಇತ್ತು ಮೇಡಮ್. ಇತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ಇತ್ತು. ಸೊ ಅದಾಗಿದೆ. ಅದು ಈಗೆಲ್ಲ ಮುಗ್ದೋಗಿದೆ, ಚೆನ್ನಾಗಾಗಿದೆ. ಎಲ್ಲ ದೈವದ ಅನುಗ್ರಹದಿಂದ ಎಲ್ಲ ಚೆನ್ನಾಗಾಗಿದೆ. ಯಾರಿಗೂ ಏನು ತೊಂದರೆ ಆಗದೆ ಎಲ್ಲ ಚೆನ್ನಾಗಾಗಿದೆ. ಸೊ ಓಕೆ. ರಿಷಬ್ ಅವರು ಒಂದು ಕಡೆ ಹೇಳಿದ್ದಾರೆ, ನಾನು 4 ಸಲ ಸತ್ತು ಹುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ದೈವದ ಶಾಪ ಇತ್ತು. ಹಾಗಾಗಿ ಸಾಕಷ್ಟು ಜನ ಸಾವು ನೋವನ್ನ ಅನುಭವಿಸಿದ್ರು. ಸಾಕಷ್ಟು ವಿಘ್ನಗಳು ಎದುರಾಯಿತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರಿಷಬ್ ಅವರು ಹೇಳಿದ್ದಾರೆ, ದೈವದ ಶಾಪ ಅಂತ ಇದ್ರೆ ನಾನು 4 ಸಲ ಸತ್ತು ಹುಟ್ಟು ಬಂದಿದ್ದೀನಿ, ಬದುಕು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಏನ್ ಆ ಥರ ಇನ್ಸಿಡೆಂಟ್‌ಗಳಾಯಿತು ಅಂತ? ಇನ್ಸಿಡೆಂಟ್‌ಗಳು ಆಗಿದೆ ಮೇಡಮ್. 1, 2, 3, 4 ಕಡೆ ಆಯಿತು. ಸೊ ಅದನ್ನು ತುಂಬ ಇದ್ರಾಗ ಹೇಳೋಕ್ಕೂ ಆಗಲ್ಲ ನನಗೆ. ಬಟ್ ಅದೇ ದೈವದ ಶಾಪ ಅನ್ನೋದಕ್ಕಿಂತಲೂ ಇವಾಗ ಒಂದು ದೈವ ಸಿನಿಮಾ ಮಾಡಿದಾಗ ಅದು ಬೇಡ ಅಂತ ಇದ್ದರೆ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಬೋದಿತ್ತು ದೈವಕ್ಕೆ. ಅದು ಅಷ್ಟು ದೊಡ್ಡ ಮಟ್ಟ ತೊಗೊಂಡೋಗುವ ಇದೇ ಇರಲಿಲ್ಲ. ಬಿಕಾಸ್ ಫಸ್ಟ್ ಕಾಂತಾರದಲ್ಲೂ ಏನೋ ಅಡೆತಡೆಗಳು ಬರ್ಬೋದಿತ್ತು, ಏನೂ ಆಗಿಲ್ಲ. ಇಲ್ಲಿ ಬಿಕಾಸ್ ಆಫ್ ಅದು ನಾವು ಏನು ಕಾಕತಾಳೀಯ ಅಂತ ಅಂತೀವಿ ಅಲ್ವಾ, ಅಷ್ಟೇ ಬಿಟ್ಟರೆ ಬೇರೇನಲ್ಲ. ಎಲ್ಲ ವಿಚಾರಗಳು ನಡೆದಿದ್ದು ಅದೇ ಥರ. ಅದಿಲ್ಲ ಅಂದರೂ ಇವಾಗ ನಾನು ಹೇಳ್ತಾ ಇದ್ದೆ ಅವತ್ತು ಆ ಟೈಮಲ್ಲೇ ಇದು ಫ್ಲೈಟ್ ಕ್ರಶ್ ಆಯಿತು ಗುಜರಾತಿದ್ದು. ಸಪೋಸ್ ಯಾರಾದ್ರು ಕಾಂತಾರ ಕಲಾವಿದ್ರು ಅಲ್ಲಿ ಅದರಲ್ಲಿ ಹೋಗಿದ್ರೆ ಅದನ್ನು ಅದಕ್ಕೆ ಹಾಕಿರೋರು ಅದರಿಂದನೇ ಆಯ್ತೇನೋ ಅನ್ನೋ ಥರ. ಸೊ ಇನ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಬಟ್ ಅದನ್ನು ಇದು ಕಂಪೇರ್ ಮಾಡೋದು ತುಂಬ ನನಗೆ ಅದು ಏನು ಹೇಳಬೇಕಂದ್ರೆ ಗೊತ್ತಾಗ್ತಿಲ್ಲ ಅದಕ್ಕೆ. ನೀವು ಡೆಡಿಕೇಶನ್ ಅಂತ ನೋಡಿದಾಗ ನಿಮಗೆ ಗೊತ್ತು ಸರ್ ಬಗ್ಗೆ, ರಿಷಬ್ ಸರ್ ಬಗ್ಗೆ. ಅವರು ಬೇರೆ ಲೆವೆಲ್ ಆಗಿ ಅದನ್ನು ತಗೊಳ್ತಾರೆ. ಅಂದರೆ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅನ್ನೋದು ಗೊತ್ತು. ಸೊ ನಿಜ ಹೇಳಬೇಕಂದ್ರೆ ಆ ಘಟನೆಗಳಿಗೆ ಆದಾಗ ಅವ್ರನ್ನ ಸೇವ್ ಮಾಡಿದ ದೈವ ಅಂತ ನನ್ನ ಅನಿಸಿಕೆ. ಅವ್ರಿಗೂ ಅದು ಬಲವಾದ ನಂಬಿಕೆ ಇದೆ. ಸೊ ಆ ಸಿಚುವೇಶನ್ಗಳು ಹಂಗಿತ್ತು ಕೆಲವು ಸಲ. ಏನ್ ಆ ಥರ ಸಿಚುವೇಶನ್ ಅಂದರೆ ಈಗ ಸ್ಟಂಟ್ ಮಾಡಿದಾಗ ಏನೋ ಪ್ರಾಬ್ಲಮ್ ಆಗಿತ್ತು. ಇದು ನೌಕೆ ಸೀನು, ಅದು ಪೋರ್ಟಲ್ಲಿ ಅದೆಲ್ಲ ಒಂದಷ್ಟು ಘಟನೆಗಳಾಗಿ ಕುತ್ತು ಬರುವಂತಹ ಸಿಚುವೇಶನ್ ಇತ್ತು ಮೇಡಮ್. ಇತ್ತು, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ಇತ್ತು. ಸೊ ಅದಾಗಿದೆ. ಅದು ಈಗೆಲ್ಲ ಮುಗ್ದೋಗಿದೆ, ಚೆನ್ನಾಗಾಗಿದೆ. ಎಲ್ಲ ದೈವದ ಅನುಗ್ರಹದಿಂದ ಎಲ್ಲ ಚೆನ್ನಾಗಾಗಿದೆ. ಯಾರಿಗೂ ಏನು ತೊಂದರೆ ಆಗದೆ ಎಲ್ಲ ಚೆನ್ನಾಗಾಗಿದೆ. ಸೊ ಓಕೆ.